ಮಿತ್ರರೇ ನೋಡಿ, ಇವಾಗ ಒಂದು ಗಿಡದ ಅಚ್ಚರಿ ಗಿಡ ನಿಮಗೆ ತೋರಿಸ್ತೀನಿ. ಇದು ಟೊಮೆಟೊ ಜಾತಿಯ ಒಂದು ಪುಟಾಣಿ ಗಿಡ. ಇದನ್ನು ಗೋಲಿ ಟೊಮೆಟೊ ಅಂತೀವಿ ಅಥವಾ ನಾಟಿ ಟೊಮೆಟೊ ಅಂತ ಅಂತೀವಿ. ಇದು ನಮ್ಮ ಈ ಮೆಕಡೋಮಿಯಾ ಗಿಡ, ಸೋಮನಹಳ್ಳಿ ಫಾರ್ಮ್ ಮಂಜುನಾಥ್ ಅವ್ರ ತೋಟ. ಮೆಕಡೋಮಿಯಾ ಗಿಡದ ಬುಡದಲ್ಲಿ ತಂತಾನಾಗೆ ಹುಟ್ಟಿರೋದು. ಇದು ನಾವೇನು ಹಾಕಿದ ನೆನಪು ನಮಗಿಲ್ಲ. ಖುಷಿಯಾಗಿ ಬಂದಿದೆ ನೋಡಿ ಮಿತ್ರರೇ. ಅಗಣಿತವಾಗಿ ಕೌಂಟ್ಲೆಸ್ ಅಂತೀವಲ್ಲ, ಅಷ್ಟು ಟೊಮೆಟೊ ಕಾಯಿಗಳನ್ನು ನೋಡಿ ಎಲ್ಲ ಹಂತದಲ್ಲೂ ಒಂದು ಚೂರು ರೋಗ ಇಲ್ಲ ಮಿತ್ರರೇ. ನೋಡಿ, ಸಂಪೂರ್ಣವಾಗಿ ಸಾವಯವದಲ್ಲಿ ಬೆಳೀತಿರೋ ಗಿಡಗಳು, ಯಾವುದೇ ರೋಗ ಇಲ್ಲ. ಅಸಂಖ್ಯಾತ ಕಾಯಿಗಳನ್ನು ಬಿಟ್ಟಿದೆ ನೋಡಿ. ಜೇನುಗೂಡಿನಲ್ಲಿ ಜೇನು ಹುಳುಗಳು ಕಂಡಂಗೆ ಕಾಣ್ತಾ ಇದೆ. ಅಯ್ಯೋ ನೋಡಿ ಎಷ್ಟು ಚೆನ್ನಾಗಿ ಹಬ್ಕೊಂಡಿದೆ. ಮತ್ತು ಯಾವುದೂ ಬಿಸಿಲಿಗೆ ಎಕ್ಸ್ಪೋಸ್ ಆಗ್ದಂಗೆ ತಳಭಾಗದಲ್ಲಿ ಕಾಯಿಗಳನ್ನು ಬಿಡ್ತಾ ಇದೆ, ಮೇಲ್ಭಾಗದಲ್ಲಿ ಎಲೆಗಳು ಮಾತ್ರ ಕಾಣುತ್ತೆ. ಇನ್ನೂ ಹೂವು ಇದೆ, ಗಿಡ ಹಸಿರಾಗಿದೆ, ದೋರಹಣ್ಣುಗಳು ಇದೆ ತಿನ್ನಲಿಕ್ಕೆ ನೋಡಿ. ನೋಡಿ, ಇವಾಗ ಗಮನಿಸ್ಬೋದು, ಬಿಸಿಲಲ್ಲಿ ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ ನೋಡಿ, ಹಣ್ಣು ಬಿಟ್ಟಿದೆ ಒಬ್ಬ. ನೋಡಿ, ನೋಡಿದ ತಕ್ಷಣವೇ ನೋಡಿ. ಇದಕ್ಕೇನಂತಿದ್ರಿ ನೀವು? ಗೋಲಿ ಟೊಮೆಟೊ, ನಾಟಿ ಟೊಮೆಟೊ, ಆಯಿತಾ? ಗುಳ್ಳೆ ಟೊಮೆಟೊ. ನೋಡಿ, ಎಷ್ಟು ರುಚಿ ಇದೆ ಅಂದರೆ ಇದನ್ನು ಅದೇ ಬಲ್ಲವನ್ನೇ ಬಲ್ಲ ಬೆಲ್ಲದ ರುಚಿಯ ಆ ರೀತಿ ಇದೆ. ಇಷ್ಟು ಸಾಕಷ್ಟು ವೈವಿಧ್ಯತೆಯಲ್ಲಿ ಸೃಷ್ಟಿಯಾಗ್ತಾ ಇದೆ. ಸೋಮನಹಳ್ಳಿ ತೋಟದಲ್ಲಿ ಸಾಕಷ್ಟು ಹಣ್ಣುಗಳನ್ನು ಬಿಟ್ಟಿದೆ ನೋಡಿ. ಅದೇ ಒಂದು ಗಿಡ, ನಮ್ಮ ಮೆಕಡಮಿಯಾ ಗಿಡದ ಬುಡದಲ್ಲಿರ್ತಕ್ಕಂಥ ಒಂದು ಗಿಡ ಎಷ್ಟು ಚೆನ್ನಾಗಿ ಹಬ್ಬಿ ಬೆಳೆದಿದೆ ನೀವು ಗಮನಿಸ್ಬೋದು. ಮೆಕಡಮಿಯಾದಲ್ಲೂ ಸಾವಸ ಚಿಗುರು ಮೂಡ್ತಾ ಇದೆ. ಸಂಗಾತಿ ಗಿಡವಾಗಿ ನಮ್ಮ ಸಸ್ಬೇನಿಯಾ ಗ್ರ್ಯಾಂಡಿಫ್ಲೋರಾ ಎಲ್ಲವನ್ನೂ ನೋಡಿ, ಸಾಕಷ್ಟು ಸಸ್ಯ ವೈವಿಧ್ಯತೆ ಕಡಿಮೆ ಅವಧಿಯಲ್ಲಿ ಈ ಸೋಮನಹಳ್ಳಿ ಫಾರಮಲ್ಲೇ ಸೃಷ್ಟಿಯಾಗಿರೋದನ್ನ ನೀವು ಗಮನಿಸ್ಬೋದು. ಧನ್ಯವಾದಗಳು.